ರೀ ಹೌದು ರೀ. ಸರ್ ಏನಿಲ್ಲ, ಇದು ಪ್ರಿಯಾಂಕಾ ಸಾಹೇಬ್ರ ಬಗ್ಗೆದಾಗ ಒಂದು ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ಟಿರಿ ಸರ್. ನೋಡ್ರಿ, ನಾನ್ ನೋಡಪ್ಪ ಕೊಟ್ಟದ್ದಂತೂ ಖರೆ. ಹಾಂ ರೀ. ಅವ್ನಿಗೇನು ಬೈದಿಲ್ಲ, ಏನ್ ಅಂದಿಲ್ಲ. ಹ್ಮ್. ನಾನ್ ಅಂದದ್ದು ಅವರು ಹೋಮ್ ಮಿನಿಸ್ಟರ್ ಅದರ ಖರ್ಗೆ ಸಾಹೇಬ್ರು ತಮ್ಮ ಕೆಲಸ ತಾವು ಸರಿಯಾಗಿ ಮಾಡೋದು ಬಿಟ್ಟು ಇದಕ್ಕೆ ಗಂಟು ಬಿದ್ದಾರ ಸಂಘ ಪರಿವಾರಕ್ಕ ಅಂತ ಹೇಳಿನಪ್ಪ. ಈಗ ಅದ್ರಲ್ಲಿಂದ ತ್ರಾಸ ನಿಮಗೇನದ ಸರ್? ನೀವು ಯಾ ನೀವು 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 ಯಾವ ಕಮ್ಯುನಿಟಿ ಇದಾರೆ ಸರ್? ಅಲ್ಲಿ ನಾವು ದಲಿತರಪ್ಪ. ಮತ್ತು ನೀವು ಹೆಂಗೆ ಸಮರ್ಥನೆ ಮಾಡ್ಕೊತೀರಿ? ಅಲ್ಲ, ಸಮರ್ಥನೆ ಅಂತಂದ್ರ ಎರಡು ಒಂದೇ ಅಲ್ಲ. ಬಿಜೆಪಿ, ನಾವು ಬಿಜೆಪಿ ಪಕ್ಷದಾಗ ಅದಿದ್ದೇವಪ್ಪ. ಹಾಂ ಸರ್. ಹೌದಾ? ಹಾಂ ಸರ್. ಹ್ಮ್. ಆಯ್ತು ರೀ, ನೀವು ಪಕ್ಷದ ಅಂದ್ರೆ ಇಲ್ಲ ಪಕ್ಷದ ನೋಡ್ರಿ, ಪಕ್ಷದವ್ರು ಇದು RSS ದವ್ರು ಹೇಳ್ತಾರೆ ಬಿಜೆಪಿಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರ. ಏನ್ ನೀವು ಬಿಜೆಪಿ ಇದ್ದಕ್ಕೆ ಪಾರ್ಟಿ ಪರವಾಗಿ ಮಾತಾಡ್ರಿ, ಅಥವಾ ಪ್ರಿಯಾಂಕಾ ಖರ್ಗೆ ಅವರು ರಾಜಕೀಯವಾಗಿ ಏನ್ರ ತಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಾಗ ತಾವು ಮಾತಾಡ್ತೀರಿ? ಎಂದೂ ಮಾಡಿಲ್ಲಪ್ಪ, ಅವ್ರು ಎಂದೂ ಮಾಡಿಲ್ಲ. ಮತ್ತೆ ನೀವ್ ಯಾಕೆ ಮೈಂಡ್ ತಂದು ಮಾತಾಡ್ತೀರಿ ಸರ್? ಅಷ್ಟೇ, ಈ ಸಂಘ ಪರಿವಾರಕ್ಕೆ ಯಾಕೆ ಗಂಟು ಬಿದ್ದಾರಪ್ಪ ಅವರು? ಹೋಮ್ ಮಿನಿಸ್ಟರ್ ಅವರ ಆರಾಮಾಗಿ ಅಲ್ಲ, ಅವ್ರು ಎದುರು ಹಾಕೊಂಡ್ರು ಉಳಿಯಲಿ ಅಂತ ಹೇಳಿದ್ರಲ್ಲ, ಏನ್ ನಿಮ್ದೇನ್ ಟಾರ್ಗೆಟ್ ಅದ? ಅವ್ರಿಗೆಲ್ಲ ಹಿಂದೂ ಕೂಡ ಬಹಳ ಜನ ಇದು RSS ವಿರುದ್ಧ ಅದಾರ. ಅವ್ರಿಗೆ ಯಾರಿಗೂ ಚಲೋ ಆಗಿಲ್ಲ ಅಂತ ಕೇಳಿದಪ್ಪ. ಸರ್ ಹಾಂ ರೀ ಸರ್. ಹೇಳುಪ್ಪ, ಹೇಳುದು. ಏನಿಲ್ಲ ಸರ, ನೀವು ದಲಿತರಿದ್ರಿ ಸರ್. ಹೌದಪ್ಪ. ಹಾಂ, ನೀವು ಮಾದರಿ ಇದ್ರಿ, ನಾವು ಒಳ್ಳೆಯರಿದ್ದೀವಿ ಸರ್. ಅಟ್ಟೆ ಪರಕ ಆಯ್ತ್ರಿ. ಈಗ ಪ್ರಿಯಾಂಕನ ವಿರುದ್ಧ ನೀವು ಏನಾದ್ರು ನಿಮ್ಮ ತಾಕತ್ ಹಚ್ಚಿಕೆಸ ಅವನಿಗೆ ಪ್ರಿಯಾಂಕಾ ಸಾಹೇಬ್ರಿಗೆ ಏನಾರ ಮಾಡೋ ತಾಕತ್ ಇತ್ತಂದ್ರೆ ಬಿ ಓಪನ್ ಆಗಿ ಚಾಲೆಂಜ್ ಆಗಿ ಬರ್ರಿ, ನಾವು ರೆಡಿ ಇದ್ದೀವಿ. ನಾವು ಭೀಮಾ ಸಂಘಟನೆ ಪ್ರಿಯಾಂಕಾ ಸಾಹೇಬನ್ ಹಿಂದಿರ್ತದ ಏನು? ಇಡೀ ರಾಜ್ಯದಲ್ಲಿ ಇಡೀ ದೇಶದಾಗ ನಾವು ನಮ್ಮದೇ ಆದಂತ ಸಂಘಟನೆ ಅದ. ಹಾ ರೀ. ನಾವು ನಮ್ಮ ತಾಕತ್ RSS ಪರವಾಗಿ ನೀವು ಬರ್ರಿ, ಬೇಕಾದ್ರೆ ಎದುರಾಳಿಯಾಗಿ ನೀವೇ ಬರ್ರಿ. ನೀವು ದಯವಿಟ್ಟು ಏಕವಚನದಾಗ ಮಾತಾಡಬೇಡ್ರಿ. ಅವ್ನು ಮಾತಾಡ್ಬೇಡ್ರಿ. ಇಲ್ಲಿ ಕೇಳಿ ಸರ್, ನೀವು ನಿಮ್ಮ ಮಗನ ವಯಸ್ಸು ಅವ್ರಿಗೆ, ನಿಮ್ಮ ಮಗನ ವಯಸ್ಸು ಸುಮ್ಮನೆ ನಾನ್ ಪಾಪ ಅವ್ನಿಗೆ ಯಾಕೆ ಹೇಳು ನೋಡೋಣ ಹಂಗಂತೇಳಿ ನೀವು ಬಾಯಿ ಬಂದಂಗ್ ಮಾತಾಡಕ್ ಹೋಗ್ಬೇಡ್ರಿ. ಮತ್ ದಲಿತ ಇವ ಯಾರು? ದಲಿತ ಯಾಕೆ ಮಾತಾಡ್ತಾನ ಅನ್ನೋದು ಏನು ಶಬ್ದ ಅದು? ಆಯ್ತಪ್ಪ, ಏನ್ ಬೈತಿ ಬೈದ್ ಬಿಡು ಮರ. ಆಯ್ತಾ? ಬೈಯೋದಲ್ಲ ಸರ್, ನಾವ್ ನಿಮಗ್ ಬೈಯೋದಲ್ಲ. ನೀನು ಒಬ್ಬ ದಲಿತ ಹಿಂಗ್ಯಾಕ್ ಮಾತಾಡ್ತೀರಿ? ಸುಮ್ಮನೆ ಏನ್ ಮಾತಾಡ್ತೀವಿ ಸರ್? ಮಾತಾಡ್ತೀರಪ್ಪ ನೀವು. ಏನ್ ಮಾತಾಡ್ತೀವಿ ಸರ್? ನೀವು ನಮ್ಮ ಹಿರಿಯ ನಾಯಕರಿದ್ರಿ ಸರ್. ಏನ್ ಬಿಜೆಪಿ ಭಾಗದಾಗ ಈ ಕಲಬುರಗಿ ಭಾಗ ಎರಡು ಒಂದು ಅಣತಂದಿರಂಗಿ ನೀವು ಇಬ್ರು ಇದ್ರಿ ಸರ್ ಅಲ್ಲಿ. ಅದಿದೆ ಒಲೆ ಇಲ್ಲ ಯಾರಂದ್ರು ಮತ್ತೆ ಈಗ ಒಂದ್ ನಿಮಿಷ ತಡಿ ನೋಡು. ಈಗ ಖರ್ಗೆ ಸಾಹೇಬ್ರು ಹಿರಿಯರ್ ಅದಾರ, ಹೌದಾ? ಕಾಂಗ್ರೆಸ್ ಪಕ್ಷದಾಗ ಅದಾರ. ಅವ್ರು ಇಷ್ಟು ದೊಡ್ಡ ಹಿರಿಯ ಮನುಷ್ಯರಾದ್ರೂ ಕೂಡ ಅವ್ರಿಗೆ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ. ಖರ್ಗೆ ಅವರವರು ಮುಖ್ಯಮಂತ್ರಿ ಆದ್ರೆ ನನಗ್ ಬಹಳ ಖುಷಿ ಆಗ್ತದ. ನಾವ್ ಹೇಳಿಲ್ಲ ಸರ್. ಇಲ್ಲಿ ಕೇಳ್ಸರ, ಖರ್ಗೆ ಸಾಹೇಬರು ನಿಮ್ಮ ವಯಸ್ಸಿನ ನಿಮ್ಗಿಂತ ಒಂಚೂರು ದೊಡ್ಡವ್ರು ಇದ್ರಬಹುದು ಅಟ್ಟೆ ಅವರು. ರಾಜಕೀಯ ವ್ಯಕ್ತಿಗಳು ಬ್ಯಾರದವ್ರು ಹೇಳಿ ನೋಡ ಸರ್. ನಮ್ ಕೇಳ್ಸರ, ದಯವಿಟ್ಟು ಪ್ಲೀಸ್ ನಮ್ದು ಕೇಳ್ಸರ. ನಾವು ನಮ್ಮ ಅಡ್ವೈಸ್ ಏನದಪ್ಪ ಅಂತಂದ್ರ, ನೀವು ಹೊಲೆಯರಾಗಿ ಏನು ಒಬ್ಬ ಹೊಲೆಯವ್ರ ಬಗ್ಗೆ ಕೀಳಾಗಿ ಮಾತಾಡಕ್ ಹೋಗ್ಬೇಡ್ರಿ. ನೀವು ಪಾರ್ಟಿದಾಗ ನಿಮ್ಗೆ ಏನೇ ಕೊಟ್ಟಿರ್ಬೇಕು ಸರ್, ಅದು ಪಾರ್ಟಿ ಕೊಟ್ಟಿರ್ಬೋದು, ಪಾರ್ಟಿ ಪರವಾಗಿ ಮಾತಾಡ್ತಾರೆ. ಒಂದ್ ನಿಮಿಷ ತಡಿ. ಅಲ್ಲೋ ನಾವೇನ್ ಬ್ಯಾರೆ ಇದೀವ? ನಾವು ಚಪ್ಪಲಿ ಅದು ಸರ್, ಚಪ್ಪಲಿ ಹೊಲಿಲಿ ಅಲ್ಲಿಗೆ ಹೊಡಿಲಿ ಅದು ಬೇಕಾಗಿಲ್ಲ ಸರ್. ಚಪ್ಪಲಿ ಹೊಲಿಯೋರು ನಾವೇ ಇದೀವಿ, ಅಲ್ಲಿಗೆ ಹೊಡಿಯೋರು ನಾವೇ ಇದೀವಿ. ಯಾರು ಯಡಿಯೂರಪ್ಪ ಸತ್ರ ಕುಣಿ ಹೊಡಿಯೋರು ನಾವೇ ಇದ್ದೀವಿ ಸರ್. ಆಯ್ತಲೇ. ಹಾ ಮತ್ರಿ, ಯಡಿಯೂರಪ್ಪ ಸತ್ರ ಕುಣಿ ಹೊಡಿಯೋರು ನಾವೇ ಇದ್ದೀವಿ ಸರ್. ಇಲ್ಲಿ ಕುಣಿ ಹೊಡಿಲಕ್ಕ ಯಡಿಯೂರಪ್ಪನ ಮಗ ಬರಲ್ಲ, ಯಾರು ಬರಲ್ಲ ಸರ್. ಬರ್ಬೇಕು ಜಿಗಜಿವಣಿಗೆ ಖರ್ಗೆ ಕುಟುಂಬದವರು, ಇಲ್ಲಿ ಬೇರೆ ಯಾರು ಬರಲ್ಲ ಸರ್. ಅಲ್ಲೋ ನೀವು ನಮ್ಮ ಸಮುದಾಯ
ಬಲಿ ಕೊಡಕ್ ಹೋಗ್ಬೇಡ್ರಿ ಅದೆಲ್ಲ ಇದಕ್ಕಾಗಿ. ಆ ಅಭಿಮಾನ ಇದ್ದಿದ್ದಿಲ್ಲ ಅಂದ್ರ ನಾ ಯಾಕೆ ಹೇಳ್ತಿದ್ದ ಹೇಳು ನಾನು ಖರ್ಗೆ ಸಾಹೇಬ್ರು ಇಷ್ಟು ಹಿರಿಯರದಾರ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿದ್ರೆ ನೀವೇನ್ರು ಮಾತಾಡ್ತಾರ ಪ್ರಿಯಾಂಕಾ ಸಾಹೇಬ್ರ ಬಗ್ಗೆ ಮಾತಾಡ್ಬಿಡ್ತಾರ. ಅವ್ರ ಅಪ್ಪಂದು ರಾಜಕೀಯ ಬೇರೆ, ಪ್ರಿಯಾಂಕಾ ಸಾಹೇಬ್ರ ರಾಜಕೀಯ ಬೇರೆ ಸರ್. ಆಯ್ತು ಅವರೇ, ನೀ ಇದು ಮಾಡ